ದೇಶದಲ್ಲೇ ಐಟಿ ಸಿಟಿ, ಗಾರ್ಡನ್ ಸಿಟಿ, ಕ್ಲೀನ್ ಸಿಟಿ ಅಂತೆಲ್ಲ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ಇತ್ತೀಚಿನ ವರ್ಷಗಳಲ್ಲಿ ಇದೊಂದು ಎಜುಕೇಶನ್ ಸಿಟಿ ಆಗುತ್ತಿದೆ. ಉತ್ತಮವಾದಂತಹ ಶಿಕ್ಷಣದ ಗುಣಮಟ್ಟ, ಹಾಗೆಯೇ ಈ ಒಂದು ಶಾಲೆಗಳಲ್ಲಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಆ ಒಂದು ಗುಣಮಟ್ಟದ ಶಿಕ್ಷಣವನ್ನ ನೀಡುವಂತ ನಿಟ್ಟಿನಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನ ನೀಡ್ತಿದೆ ಎನ್ನುವಂತ ಖ್ಯಾತಿಯನ್ನು ಕೂಡ ಗಳಿಸಿಕೊಂಡಿದೆ. ಶಿಕ್ಷಣ ಅಂದ ಕೂಡಲೇ ಎಲ್ಲವನ್ನು ಸರ್ಕಾರವೇ ಒದಗಿಸಬೇಕು ಅಂತೇನು ಇಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಸಹಕಾರಿ ಸಂಘಗಳು ಕೂಡ ಉತ್ತಮವಾದಂತಹ ಶಿಕ್ಷಣವನ್ನ ಒದಗಿಸುತ್ತಿದೆ. ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಶ್ರೀ ಜಯಭಾರತಿ ಶೈಕ್ಷಣಿಕ ಸಂಸ್ಥೆ ಇದು 1951ರಲ್ಲಿ ಆರಂಭವಾಗಿ 75ನೇ ವರ್ಷದ ಸಂಭ್ರಮದಲ್ಲಿ ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿದೆ. ಇದೀಗ ಈ ಒಂದು ಜಯಭಾರತಿ ಶಿಕ್ಷಣ ಸಂಸ್ಥೆಗೆ ಇದರ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿಸಿದೆ. ಅದುವೇ ಐಸಿಎಸ್ಸಿ ಅನುಮತಿಯನ್ನ ಪಡೆದುಕೊಂಡು ಈಗ ಐಸಿಎಸ್ಸಿ ಬ್ಲಾಕ್ ಅನ್ನ ಉದ್ಘಾಟನೆಗೊಳ್ತಾ ಇದೆ. ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೆಯೇ ವಾಣಿಜ್ಯೋದ್ಯಮಿಗಳು ಆಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿರವರ ತಂದೆ ತಾಯಿಯ ಜ್ಞಾಪಕಾರ್ಥಕವಾಗಿ 1,25,00,000 ರೂಗಳಲ್ಲಿ ಐಸಿಎಸ್ಸಿ ಶಿಕ್ಷಣಕ್ಕೆ 5 ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿರುವಂತದ್ದು. ಇದರ ಲೋಕಾರ್ಪಣಾ ಕಾರ್ಯಕ್ರಮ 2 ದಿನಗಳ ಕಾಲ ನಡೆಯುತ್ತಿದೆ. ಭಾನುವಾರ ಮತ್ತು ಸೋಮವಾರ ಈ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯುತ್ತಿದೆ. ಇದಕ್ಕೆ ಸಮರೋಪಾದಿಯಲ್ಲಿ ಎಲ್ಲ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡಿದೆ. ಈ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಹಾಗೆಯೇ ಇಡೀ ಆಡಳಿತ ಮಂಡಳಿ ಸದಸ್ಯರುಗಳು ಉಪಸ್ಥಿತರಿದ್ದರು. ಈ ಒಂದು ಪೂಜಾ ವಿಧಿವಿಧಾನಗಳನ್ನ ಆನೇಕಲ್ನ ಕರಕಲಘಟ್ಟದ ಲಕ್ಷ್ಮೀನಾರಾಯಣಾಚಾರ್ಯರ ನೇತೃತ್ವದಲ್ಲಿ ಈ ಒಂದು ವಿಧಿವಿಧಾನಗಳು ನಡೆಯುತ್ತಿವೆ. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡ್ತಾ, ಆ ಒಂದು ಸುಂದರವಾದಂತ ಐಸಿಎಸ್ಸಿ ಬ್ಲಾಕ್ ನ ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡಿ ಬರೋಣ ಬನ್ನಿ. ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘ 1951ರಲ್ಲಿ ಪ್ರಾರಂಭವಾಗಿ ಮೊದಲ ಅಧ್ಯಕ್ಷರಿಂದ ಆದ ವೈ ರಾಮಯ್ಯನವರಿಂದ ಹಿಡಿದು ಇವತ್ತಿನ ತನಕ ಯಾರ್ಯಾರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಈ ಒಂದು ಸಂಸ್ಥೆಯನ್ನು ಈ ಇಷ್ಟೊಂದು ಬೃಹದಾಕಾರ ಮಟ್ಟದಲ್ಲಿ ಬೆಳೆಸಲು ಎಲ್ಲರೂ ಸಹಕಾರಿಯಾಗಿರ್ತಾರೆ. ಅವರೆಲ್ಲರಿಗೂ ಸಹ ನಾನು ಹೃದಯಪೂರ್ವಕ ಅಭಿನಂದನೆ ತಿಳಿಸುತ್ತಾ, ನಾಳೆ ಸುಮಾರು ಕುಪೇಂದ್ರ ರೆಡ್ಡಿಯವರು 1,25,00,000 ರೂಪಾಯಿ ವೆಚ್ಚದಲ್ಲಿ ಅವರೇ ಸ್ವಂತ ಹಣದಿಂದ ಕಟ್ಟಿರ್ತಕ್ಕಂಥ ಈ ಒಂದು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಇದೆ. ನಾಳೆ ಸೆಕೆಂಡ್ ಫ್ಲೋರ್ನಲ್ಲಿ ಮತ್ತೆ 5 ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರಿ ಮಿತ್ರರು, ಗೌರವಾನ್ವಿತ ಸದಸ್ಯರು ಮತ್ತು ಅತಿ ಬೆಲೆಯ ಎಲ್ಲ ಸಾರ್ವಜನಿಕ ಬಂಧುಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಜಯಭಾರತಿ ವಿದ್ಯಾಸಂಸ್ಥೆ ಇಡೀ ಆನೇಕಲ್ ತಾಲೂಕಿನಲ್ಲಿ ಭಾಳ ಹಳೆಯ ಶಾಲೆಗಳಲ್ಲಿ ಒಂದು. 1951ನೇ ಇಸ್ವಿಯಲ್ಲಿ ಪ್ರಾರಂಭವಾದಂಥ ಶಾಲೆ. 75 ವರ್ಷಗಳ ಸನಿಹದಲ್ಲಿದ್ದೀವಿ. ಅಮೃತ ಮಹೋತ್ಸವ ಕಾರ್ಯಕ್ರಮ ಬರೋ ವರ್ಷ ಆಗಬೇಕು. ಇಷ್ಟೊಂದು ದೀರ್ಘಾವಧಿಯ, ಇಷ್ಟೊಂದು ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ ಇವತ್ತು ಇಡೀ ತಾಲೂಕಲ್ಲೇ ಅತ್ಯಂತ ಒಂದು ಪ್ರಮುಖ ಶಿಕ್ಷಣ ಸಂಸ್ಥೆಯಾಗಿ ಇಡೀ ತಾಲೂಕಿನ ವಿದ್ಯಾರ್ಥಿಗಳ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾಯಿರ್ತಕ್ಕಂಥ ಸಂಸ್ಥೆ. ಸನ್ಮಾನ್ಯ ರಾಜ್ಯಸಭಾ ಸದಸ್ಯರು, ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಕುಪೇಂದ್ರ ರೆಡ್ಡಿಯವರು ಈ ಶಾಲೆಗೆ 1,25,00,000 ರೂಪಾಯಿ ವೆಚ್ಚದಲ್ಲಿ ಒಂದು ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ICIC ಬ್ಲಾಕನ್ನು. ICIC ಇರಲಿಲ್ಲ ಜಯಭಾರತಿ ಶಾಲೆಯಲ್ಲಿ. ಈಗ ಆ ಹೊಸ ಕಟ್ಟಡದಲ್ಲಿ ಪ್ರಾರಂಭವಾಗಬೇಕು ಅಂತೇಳಿ ಈಗ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಹಾಗಾಗಿ ಅದನ್ನು ICIC ಬ್ಲಾಕ್ ಅಂತಲೇ ಅದನ್ನು ಹೆಸರಿಟ್ಟಿದ್ದೀವಿ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮ ನಾಳೆ ಶಾಲೆಯಲ್ಲಿ ನಡೀತಾ ಇದೆ. ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಕುಪೇಂದ್ರ ರೆಡ್ಡಿಯವರು ಆಗಮಿಸ್ತಾ ಇದ್ದಾರೆ. ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದಂಥ ಮಂಜುನಾಥ್ ರವರು ಆಗಮಿಸ್ತಾ ಇದ್ದಾರೆ. ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ಸಚಿವರಾದಂತಹ ನಾರಾಯಣಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶಾಸಕರಾದಂಥ ಸನ್ಮಾನ್ಯ ಶಿವಣ್ಣವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗೊಟ್ಟಿಗೆರೆ ಮಂಜಣ್ಣವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಲಿದ್ದಾರೆ. ಮತ್ತು ವಿಶೇಷವಾಗಿ ಅದರ ಹಳೆ ಕಟ್ಟಡ ಹೊಂದಿದೆ. ಅದರ ಮೇಲೆ 5 ಜನ ದಾನಿಗಳ ಮೂಲಕವಾಗಿ 5 ಕೊಠಡಿಗಳ ಒಂದು ಫ್ಲೋರನ್ನು ಹಾಕಿಸ್ತಾ ಇದ್ದೀವಿ. ಅದಕ್ಕೂ ಸಹ ನಾಳೆ ಶಂಕುಸ್ಥಾಪನೆ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿದೆ. ದಯಮಾಡಿ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೋರ್ತಾ ಇದ್ದೀನಿ. ಶ್ರೀ ಜಯಭಾರತಿ ಸಹಕಾರ ಸಂಘ
ನಮ್ಮ ಅತ್ತಿಬೇಲಿನಲ್ಲಿ 1951ರಲ್ಲಿ ಸ್ಥಾಪನೆಯಾದಂಥ ಈ ಶಿಕ್ಷಣ ಸಂಸ್ಥೆ ಸುಮಾರು ಇಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಎಲ್ಲರೂ ಸಹ ಇಲ್ಲೇ ಓದಿದಂಥ ಒಂದು ಈ ಸಂಸ್ಥೆ ನಮಗೆಲ್ಲ ವಿದ್ಯೆಯನ್ನು ಕೊಟ್ಟಂಥ ಈ ಸಂಸ್ಥೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ 1800 ಜನ ಮಕ್ಕಳು ಅದರಲ್ಲೂ ಹೆಚ್ಚಾಗಿ ಬಡ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದಾರೆ. ಈ ಒಂದು ಸಂಸ್ಥೆಗೆ ಸುಮಾರು ದಾನಿಗಳು ಅವರವರ ಕೈಲಾದಷ್ಟು ಮಟ್ಟಿಗೆ ಸುಮಾರು ಕಟ್ಟಡಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ, ಶಕ್ತಾನುಸಾರ ಕಟ್ಟಡಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ನಮ್ಮ ಕುಪೇಂದ್ರ ರೆಡ್ಡಿ ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಕುಪೇಂದ್ರ ರೆಡ್ಡಿ ಅವರ ತಂದೆ ತಾಯಿಯವರ ಸವಿ ನೆನಪಿನಲ್ಲಿ 1,25,00,000 ರೂನಲ್ಲಿ ICSE ತರಗತಿಗಳನ್ನು ಹೊಸದಾಗಿ ನೂತನವಾಗಿ ಪ್ರಾರಂಭಿಸುವ ಉದ್ದೇಶದಿಂದ ಕಟ್ಟಡವನ್ನು ಕಟ್ಟಿಸ್ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಇನ್ನು 5 ಕೊಠಡಿಗಳನ್ನು 5 ಜನ ದಾನಿಗಳು ಕಟ್ಟಿಸೋದಕ್ಕೆ ಈಗ ನಾಳೆ ಶಂಕುಸ್ಥಾಪನೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಯಭಾರತಿ ಶಾಲೆಯಲ್ಲಿ ಓದಿದಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಹಾಗೂ ಸದಸ್ಯರು ಸಹ ಕಡ್ಡಾಯವಾಗಿ ನಮ್ಮ ಬೆಳಗ್ಗೆ 10:30 ಗಂಟೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೀವಿ.